ಹಲೋ ಫ್ರೆಂಡ್ಸ್, ಇವತ್ತು ನಾವು ಗುಜರಾತ್ನ ಫೇಮಸ್ ಸಿಹಿ ಮತ್ತು ಹುಳಿ ಮಿಶ್ರಿತ ಗುಜರಾತಿ ದಾಲ್ ಮಾಡೋಣ. ಬಿಸಿ ಬಿಸಿ ಅನ್ನದ ಜೊತೆ ಈ ದಾಲ್ ಇದ್ರೆ ಬೇರೆ ಏನೂ ಬೇಕಾಗಿಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ಈ ಸೆಕೆಗಂತೂ ಈ ಥರ ದಾಲ್ ಮಾಡಿಕೊಂಡು ಅನ್ನದ ಜೊತೆ ಕಲಿಸ್ಕೊಂಡು ತಿಂದರೆ ಆಹಾ. ಸೊ ಬನ್ನಿ, ತಡ ಮಾಡದೆ ಈ ಸುಲಭವಾದ ರುಚಿಕರವಾದ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಇಂಥದೇ ರುಚಿಕರವಾದ ರೆಸಿಪಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ಮೊದಲು ಒಂದು ಬಟ್ಲಿಗೆ ಚೆನ್ನಾಗಿ ತೊಳೆದಿರೋ ಅಂತ ಅರ್ಧ ಕಪ್ನಷ್ಟು ತೊಗರಿ ಬೇಳೆ, ಇದನ್ನ ಸುಮಾರು ಅರ್ಧ ಗಂಟೆ ಕಾಲ ಮೊದಲೇ ನೆನೆಸಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಮತ್ತು ಅರಿಶಿನ, 1 ಸ್ಪೂನ್ನಷ್ಟು ಎಣ್ಣೆ ಹಾಕಿಬಿಟ್ಟು ಇದನ್ನು ಬೇಯಲಿಕ್ಕೆ ಕುಕ್ಕರ್ನಲ್ಲಿ ಇಟ್ಬಿಡೋಣ. ಹಾಗೆ ಇದ್ರ ಜೊತೆ ಒಂದು 1/4 ಕಪ್ನಷ್ಟು ಕಡಲೆ ಬೀಜನ ಕೂಡ ನಾವು ಕುಕ್ಕರ್ನಲ್ಲಿ ಬೇಯೋದಕ್ಕೆ ಇಟ್ಬಿಡೋಣ. 2 ಟೊಮೆಟೊನ ನುಣ್ಣಗೆ ರುಬ್ಬಿಟ್ಕೊಳ್ಳೋಣ. ಬೇಳೆ ಬೆಂದಾದ್ಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ನುಣ್ಣಗೆ ಬ್ಲೆಂಡ್ ಮಾಡಿಟ್ಕೊಳ್ಳೋಣ. ಇಲ್ಲಿ ದಾಲು ಅಂತಂದರೆ ಬೇರೆ ದಾಲುಗಳ ಥರ ಗಟ್ಟಿಯಾಗಿರೋದಿಲ್ಲ, ನಮ್ಮ ಕರ್ನಾಟಕದ ಕಡೆಯ ರಸಂ ಥರ ಇರುತ್ತೆ. ಚೆನ್ನಾಗಿ ಬ್ಲೆಂಡ್ ಮಾಡಿದ ನಂತರ ನಾವು ಬೇಯಿಸ್ಕೊಂಡಿರೋ ಅಂಥ ಕಡಲೆ ಬೀಜನೂ ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ನಂತರ ರುಬ್ಬಿಟ್ಕೊಂಡಿರೋ ಅಂಥ ಟೊಮೆಟೊ ಪ್ಯೂರಿ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕುದಿಲಿಕ್ಕೆ ಸ್ಟವ್ ಮೇಲೆ ಇಡೋಣ. ಇದಕ್ಕೆ ಸೀಳಿರೋ ಅಂಥ 2 ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ. 2 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಹಾಕ್ತಾ ಇದ್ದೀನಿ. ನಂತರ ಬೆಲ್ಲ ಹಾಕ್ಕೊಳ್ತಾ ಇದ್ದೀವಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀವಿ ಈ ಒಂದು ದಾಲ್ಗೆ. ಗುಜರಾತಿಗಳ ರೆಸಿಪಿಗಳೆಲ್ಲ ಸ್ವಲ್ಪ ಸಿಹಿಯಾಗಿರೋದ್ರಿಂದ ಇಲ್ಲಿ ಬೆಲ್ಲ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಎಲ್ಲವನ್ನು ಕಲಿಸ್ಬಿಟ್ಟು ಇದು ಕುದಿ ಬರೋದಕ್ಕೆ ಬಿಟ್ಬಿಡೋಣ. ಕುದಿ ಬರೋ ಅಷ್ಟೊತ್ತಿಗೆ ನಾವು ಇಲ್ಲಿ ಒಗ್ಗರಣೆ ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಸ್ವಲ್ಪ ಇಂಗು, ಸಾಸಿವೆ ಚಟಪಟ ಎಲ್ಲ ನಿಂತ ಮೇಲೆ 1 ಸ್ಪೂನ್ನಷ್ಟು ಅಚ್ಕಾರದ ಪುಡಿ, 1 ಟೀ ಸ್ಪೂನ್ನಷ್ಟು ಜೀರಿಗೆ ಪುಡಿ ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪುಡಿ ಹಾಕಿಬಿಟ್ಟು ಎಲ್ಲವನ್ನು ಎಣ್ಣೆಯಲ್ಲಿ ಒಂದ್ಸಲ ಹುರ್ಕೊಂಡ್ಬಿಡೋಣ. ಮಿಕ್ಸ್ ಮಾಡಿದ ತಕ್ಷಣ ನಾವು ಇಲ್ಲಿ ಸ್ಟವ್ ಆಫ್ ಮಾಡಬೇಕಾಗುತ್ತೆ, ಇಲ್ಲದೇ ಇದ್ರೆ ಪುಡಿಗಳೆಲ್ಲ ಸೀದು ಹೋಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ದಾಲು ಕುದಿಯೋದಕ್ಕೆ ಬಂದಿದೆ. ಈಗ ನಾವಿದಕ್ಕೆ 1 ನಿಂಬೆಹಣ್ಣು ಹಿಂಡಿರೋ ರಸನ ಸೇರಿಸ್ಕೊಳ್ಳೋಣ. ಮತ್ತು ನಾವು ಹುರಿದಿರೋ ಅಂಥ ಒಗ್ಗರಣೆನ ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ 1 ಕುದಿ ಕುದಿಸ್ಕೊಳ್ಳೋಣ. ಈ ದಾಲ್ ಅಥವಾ ರಸಮ್ಗೆ ನಾವು ಯಾವುದೇ ಸಾರಿನ ಪುಡಿ ಉಪಯೋಗಿಸಿಲ್ಲ. ಇಲ್ಲಿ ಕಡಲೆ ಬೀಜ ಹಾಗೂ ತುಂಬ ತೊಗರಿಬೇಳೆ ಉಪಯೋಗಿಸಿರೋದ್ರಿಂದ ಇದು ಪ್ರೋಟೀನ್ ರಿಚ್ ಕೂಡ ಆಗುತ್ತೆ. ಆಮೇಲೆ ಇಲ್ಲಿ ಹುಣಸೆ ರಸ ಉಪಯೋಗಿಸಿಲ್ಲ, ನಾವು ನಿಂಬೆ ರಸ ಉಪಯೋಗಿಸ್ತಾ ಇದ್ದೀವಿ. ಸೆಕೆಗಾಗಲಿ ಅಥವಾ ಯಾರಿಗಾದ್ರೂ ಹುಷಾರಿಲ್ಲ ಅಂತ ಅಂದರೂ ಕೂಡ ಈ ಸಾರು ಅಥವಾ ಈ ಗುಜರಾತಿ ದಾಲ್ ಬಹಳ ಹಿತವಾಗಿರುತ್ತೆ ಹಾಗೂ ಬಹಳ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಇದು. ರೆಸಿಪಿ ಟ್ರೈ ಮಾಡಿದ ನಂತರ ನನಗೆ ಹೇಗೆ ಬಂತು ಅಂತ ಹೇಳ್ತೀರಾ ತಾನೇ? ಇದೇ ರೀತಿ ವಿಧವಾದ ರಸಂ ಹಾಗೂ ಸಾಂಬಾರ್ ರೆಸಿಪಿಗಳಿಗೆ ನನ್ನ ಚಾನಲ್ನ ಪ್ಲೇಲಿಸ್ಟ್ ನೋಡಿ. ಧನ್ಯವಾದ.